ಕ್ಷಿತಿಯೇ ಬಿಡಿಸ ಸೆರಗನು. ಎಲೆ ಪಾರ್ವತಿಯೇ ತನ್ನದು ಧರ್ಮವಾದುಡೆ, ಗತಿ ತನಗೆ ನೀವಾಗಿರೋ ಕಮಲ ಆದಿಶಕ್ತಿಗಳೇ. ಸತಿ ಅಹಲ್ಯ ಅದಿತಿ ವರಾಹ ಅರುಂಧತಿ ಮಹಾಮಾಯಾದಿ ದೇವ ಪ್ರತತಿ ಬಿಡಿಸಿರೆ ಸೆರಗನು ಎಂದೊರಲಿದಳು ಪಾಂಚಾಲಿ. ತನ್ನ ಪ್ರಯತ್ನ ವಿಫಲವಾದ ಬಳಿಕ ದ್ರೌಪದಿಯನ್ನು ಕಾಪಾಡುವವರು ಯಾರು? ಅವಳಿಗೆ ಆಲೋಚನೆ ಆಗುತ್ತೆ. ತುಂಬಿದ ಸಭೆಯಲ್ಲಿ ಸೀರೆಯನ್ನು ಸೆಳೆಯುವಾಗ ಇಂತಹ ಸನ್ನಿವೇಶ ನನಗೆ ಎದುರಾಗಿತ್ತು. ಆಗ ಕೊನೆಯಲ್ಲಿ ನಾನು ಪ್ರಾರ್ಥಿಸಿದ್ದು ಶ್ರೀಕೃಷ್ಣ ಪರಮಾತ್ಮನನ್ನು. ಈಗ ಅವಳು ದೇವತೆಗಳ ಮೊರೆ ಹೋಗ್ತಾಳೆ. ಅದು ಕೂಡ ವಿಶೇಷವಾಗಿ ಸ್ತ್ರೀ ದೇವತೆಯನ್ನು ಅವಳಲ್ಲಿ ಪ್ರಾರ್ಥಿಸ್ತಾಳೆ. ಯಾಕಂದರೆ ತಾನೊಂದು ಹೆಣ್ಣು, ನನ್ನ ಈ ಹೆಣ್ಣಿನ ನೋವನ್ನು ಸ್ತ್ರೀ ದೇವತೆಗಳು ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೆ, ಮತ್ತು ಅವರು ತನ್ನ ರಕ್ಷಣೆಗೆ ಬರ್ತಾರೆ ಅಂತ. ಅದಕ್ಕೋಸ್ಕರ ಮೊದಲು ಭೂಮಿ ತಾಯಿಯನ್ನು ಬೇಡಿಕೊಳ್ತಾಳೆ. ಭೂಮಿ ತಾಯಿ, ನನ್ನನ್ನು ಬಿಡಿಸು, ನನ್ನ ಸೆರಗನ್ನು ಹಿಡಿದು ಎಳೆಯುತ್ತಿದ್ದಾನೆ, ಬಿಡಿಸ ಆ ಸೆರಗನು ಕ್ಷಿತಿಯೇ. ಆಮೇಲೆ ಶಿವನ ಮಡದಿ ಪಾರ್ವತಿಯನ್ನು ಪ್ರಾರ್ಥಿಸ್ತಾಳೆ. ನಾನು ಧರ್ಮ ಮಾರ್ಗದಲ್ಲಿ ಇದ್ದುದು ಹೌದಾದರೆ ತನ್ನದು ಧರ್ಮವಾದೊಡೆ ಗತಿ ತನಗೆ ನೀವಾಗಿರೋ. ನಾನು ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದೇನೆ. ನಾನು ಧರ್ಮ ಮಾರ್ಗದಲ್ಲಿ ನಡೆಯುವುದು ಹೌದಾದರೆ ಈಗ ನೀವೇ ನನಗೆ ಗತಿ. ನಾನು ಎಲ್ಲಿಯೂ ಕೂಡ ಧರ್ಮವನ್ನು ಬಿಟ್ಟು ಅಧರ್ಮದತ್ತ ಹೋದದ್ದಿಲ್ಲ. ಆದ್ದರಿಂದ ನೀವೇ ನನಗೆ ಗತಿ. ಧರ್ಮ ಮಾರ್ಗದಲ್ಲಿರುವ ನನಗೆ ಇಂಥ ಸಂಕಷ್ಟ ಬಂದಾಗ ನಿಮ್ಮನ್ನೇ ಪ್ರಾರ್ಥಿಸ್ತೇನೆ, ನೀವೇ ಕಾಪಾಡಬೇಕು. ಆಮೇಲೆ ದ್ರೌಪದಿ ಲಕ್ಷ್ಮಿಯನ್ನು ಬೇಡಿಕೊಳ್ತಾಳೆ, ಆದಿಶಕ್ತಿಯನ್ನು ಬೇಡಿಕೊಳ್ತಾಳೆ, ಸತಿ ಅಹಲ್ಯೆಯನ್ನು ಬೇಡಿಕೊಳ್ತಾಳೆ, ಅದಿತಿಯನ್ನು ಬೇಡಿಕೊಳ್ತಾಳೆ, ಅರುಂಧತಿಯನ್ನು ಬೇಡಿಕೊಳ್ತಾಳೆ, ಮಹಾಮಾಯೆಯನ್ನು ಬೇಡಿಕೊಳ್ತಾಳೆ. ಯಾರಾದರೂ ಬಂದು ನನ್ನನ್ನು ಕಾಪಾಡಿ. ಯಾಕಂದರೆ ಇವರೆಲ್ಲ ಮಹಿಳೆಯರಲ್ಲಿ ಬಹಳ ಉನ್ನತ ಸ್ಥಾನವನ್ನು ತಲುಪಿದವರು, ಧರ್ಮದಲ್ಲಿ ನಡೆದು ಇತರರಿಗೆ ಒಂದು ಮಾರ್ಗದರ್ಶನ ಮಾಡಿದವರು. ಅದನ್ನ ನಿಮ್ಗೆ ಗೊತ್ತುಂಟು ನನಗೆಷ್ಟು ಅವಮಾನ ಆಗ್ತಾ ಉಂಟು ಅಂತ. ಆದ್ದರಿಂದ ಧರ್ಮ ಮಾರ್ಗದಲ್ಲಿ ನಡೆದಂಥ ನೀವು, ಸತ್ಯವನ್ನು ನಂಬಿದಂಥ ನೀವು, ಇನ್ನೊಂದು ಹೆಣ್ಣಿನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಬಹುದಾದ ಸಾಮರ್ಥ್ಯವುಳ್ಳಂಥ ನೀವು ಬನ್ನಿ ನನ್ನನ್ನು ರಕ್ಷಿಸಿ ಅಂತ ಪ್ರಾರ್ಥಿಸ್ತಾಳೆ. ಕೊನೆಗೆ ದೇವಪ್ರತತಿ ಬಿಡಿಸಿರಿ, ಎಲ್ಲ ದೇವ ಸಮೂಹವನ್ನು ಕೇಳಿಕೊಳ್ತಾಳೆ. ಆ ದೇವರು ಈ ದೇವರು ಅಂತಲ್ಲ, ಎಲ್ಲ ದೇವತೆಗಳು. ಯಾಕಂದರೆ ದ್ರೌಪದಿ ಕಂಗೆಟ್ಬಿಟ್ಟಿದ್ದಾಳೆ. ತನಗೆ ಯಾರಾದರೂ ಬಂದು ಈ ದುಶ್ಯಾಸನ ನನ್ನ ಬಿಡಿಸಿರಿ ಸಾಕು ಅಂತ ಅವಳ ಪ್ರಾರ್ಥನೆ. ಅದಕ್ಕೋಸ್ಕರ ದೇವಾದಿ ದೇವತೆಗಳೇ, ನಿಮ್ಮ ಸಮೂಹ ನಿಮ್ಮನ್ನು ಬೇಡಿಕೊಳ್ತಿದ್ದೇನೆ, ಬಿಡಿಸಿರೇ ಸೆರಗನೆಂದು. ಈ ದುಶ್ಯಾಸನ ಕೈಯಿಂದ ನನ್ನ ಸೆರಗನ್ನು ಬಿಡಿಸಿ ನನ್ನನ್ನು ಕಾಪಾಡಿ ಅಂತ ದ್ರೌಪದಿ ಬೊಬ್ಬೆ ಇಡ್ತಾಳೆ. ಮಾವದಿರು ಮೊದಲಾದ ದಿಕ್ಪಾಲಾವಳಿಗೆ ನಮಿಸಿದನು. ನೈದಿಲ ತಾವರೆಯ ಮಿತ್ರರಿಗೆ ಮಂಡೆಯೊಳಿಟ್ಟೆ ಅನಂಜುಡಿಯ. ಕಾವುದೆನ್ನನು ಹೆಂಗುಸಲ್ದ ಹಾವುಗಳ ಬರ ನಡುವೆ ಸಾಯದು. ದೇವರಿಗೆ ದೂರೈದಲೆಂದು ಒರಲಿದಳು ಲಲಿತಾಂಗಿ. ದೇವತೆಗಳನ್ನು, ಅದರಲ್ಲೂ ವಿಶೇಷವಾಗಿ ಸ್ತ್ರೀ ದೇವತೆಗಳನ್ನು ತನ್ನನ್ನು ಕಾಪಾಡುವಂತೆ ದ್ರೌಪದಿ ಪ್ರಾರ್ಥಿಸ್ತಾಳೆ. ಆ ಪ್ರಾರ್ಥನೆಯು ಫಲ ಕೊಡದಿದ್ದಾಗ ದ್ರೌಪದಿಯ ಗಮನಕ್ಕೆ
ಬರುವಂಥದ್ದು ಇಂದ್ರ. ಎಷ್ಟಾದರೂ ತನ್ನ ಮಾಮ, ಅರ್ಜುನನ ತಂದೆ. ಆದ್ದರಿಂದ ಇಂದ್ರ ಮೊದಲಾದಂತಹ ದಿಕ್ಪಾಲಕರಿಗೆ ಅವಳು ನಮಿಸ್ತಾಳೆ. ನೈದಿಲೆಯ ತಾವರೆಯ ಮಿತ್ರ ಅಂದರೆ ಚಂದ್ರ ಮತ್ತು ಸೂರ್ಯರಿಗೆ. ತಾವರೆಯ ಮಿತ್ರ ಅಂದರೆ ಸೂರ್ಯ, ನೈದಿಲೆಯ ಮಿತ್ರ ಅಂದರೆ ಚಂದ್ರ. ನೈದಿಲೆಯ ತಾವರೆಯ ಮಿತ್ರರಿಗೆ ಅವಳು ಯಾವ ರೀತಿ ನಮಸ್ಕರಿಸುತ್ತಾಳಂದರೆ ತನ್ನ ತಲೆಯ ಮೇಲೆ ತನ್ನೆರಡೂ ಕೈಗಳನ್ನಿಟ್ಟು ಪ್ರಾರ್ಥಿಸ್ತಾಳೆ. ನೀವೇ ನನ್ನನ್ನು ಕಾಪಾಡಬೇಕು, ಇಂದ್ರ ಮೊದಲಾದ ದಿಕ್ಪಾಲಕರು ನನ್ನನ್ನು ಕಾಪಾಡಬೇಕು, ಸೂರ್ಯಚಂದ್ರರೇ ನನ್ನನ್ನು ಕಾಪಾಡಬೇಕು. ಕಾವುದೆನ್ನನು ಹೆಂಗುಸಲ್ಲ, ನೀವೇ ನನ್ನನ್ನು ಕಾಪಾಡಬೇಕು, ನಾನು ಹೆಂಗಸು. ಈ ಸಂದರ್ಭದಲ್ಲಿ ನನಗೇನೂ ಮಾಡಲಿಕ್ಕೆ ಆಗ್ತಾ ಇಲ್ಲ. ನನ್ನ ಪ್ರಯತ್ನ ನಾನು ಮಾಡಿ ಆಗಿದೆ, ಎಲ್ಲರನ್ನೂ ಪ್ರಾರ್ಥಿಸಿ ಆಗಿದೆ, ನನ್ನ ಗಂಡಂದಿರನ್ನೂ ಕೇಳಿಕೊಂಡಾಗಿದೆ, ಭೀಷ್ಮ ಮೊದಲಾದವರನ್ನೂ ಪ್ರಾರ್ಥಿಸಿ ಆಗಿದೆ, ದೇವತೆಗಳನ್ನೂ ಪ್ರಾರ್ಥಿಸಿ ಆಗಿದೆ. ಇನ್ನೊಮ್ಮೆ ನಿಮ್ಮನ್ನು ಕೇಳ್ಕೊಳ್ತೇನೆ, ಹೆಂಗಸಾದ ನನ್ನ ಮಾನವನ್ನು ರಕ್ಷಿಸಿ. ನನಗೆ ಭಾಳ ಮುಖ್ಯವಾದದ್ದು ಮಾನ. ಆ ಮಾನವೇ ಇಲ್ಲಿ ಹಾಳಾಗ್ತಾ ಉಂಟು. ಇನ್ನೊಂದು ಗಾದೆ ಮಾತನ್ನು ಕುಮಾರವ್ಯಾಸ ಬಳಸ್ತಾನೆ, ಹಾವು ಹಲಬರ ನಡುವೆ ಸಾಯದು. ಹಾವು ಅಂದರೆ ಇಲ್ಲಿ ದುಷ್ಟಶಕ್ತಿ ಅಂತ. ದುಶ್ಯಾಸನಂಥ ದುಷ್ಟ ವ್ಯಕ್ತಿಗಳು ಅವರು ಹಾವಿನ ಹಾಗೆ. ಹಾವು ಹೇಗೆ ವಿಷವನ್ನು ಹೊತ್ತು ಇತರರನ್ನು ಕಚ್ಚಿಕೊಲ್ಲುವ ಸಾಮರ್ಥ್ಯವನ್ನು ಪಡೆದಿರ್ತದೋ ಅದನ್ನು ನಿಯಂತ್ರಿಸಲಿಕ್ಕಾಗೋದಿಲ್ಲ. ಹಾಗೆ ಇಲ್ಲಿ ಹಲವರು ಸಾಮರ್ಥ್ಯವನ್ನು ಹೊಂದಿದವರಿದ್ದಾರೆ. ಆದರೆ ಅವರ ನಡುವೆ ಈ ದುಷ್ಟಶಕ್ತಿ ಸಾಯುವುದಿಲ್ಲ, ನಾಶವಾಗುವುದಿಲ್ಲ, ಅದು ವಿಜೃಂಭಿಸುತ್ತಾ ಇದೆ. ದೇವರಿಗೆ ದೂರು ಐದದು. ಇಷ್ಟೆಲ್ಲ ಆದಮೇಲೆ ಅವಳಷ್ಟಕ್ಕೆ ಅವಳು ಯೋಚಿಸ್ತಾಳೆ, ಯಾವ ದೇವರಿಗೂ ಕೂಡ ನನ್ನ ದೂರು ಮುಟ್ಟುತ್ತಾ ಇಲ್ಲ, ಯಾವ ದೇವರು ಕೂಡ ನನ್ನ ನೋವನ್ನು ಆಲಿಸುತ್ತಿಲ್ಲ ಅಂತ ಹೇಳ್ತಾ ದೇವರಿಗೆ ದೂರು ಐದದೆಂದು ವರಲಿದಲು ಲತಾಂಗಿ. ಮತ್ತಿಷ್ಟು ಕೂಗ್ತಾಳೆ, ಮತ್ತಿಷ್ಟು ಒಳತಾಳೆ. ಲತಾಂಗಿ, ಲತೆ, ಬಳ್ಳಿಯಂತಹ ಮೃದುವಾದಂತಹ ಅಂಗಗಳನ್ನುಳ್ಳಂತಹ, ಅಂದರೆ ಬಹಳ ಕೋಮಲೆಯಾದ ಸುಕೋಮಲೆಯಾದ ದ್ರೌಪದಿ ಇಂತಹ ಸ್ಥಿತಿಯಲ್ಲಿ ಬಹಳ ನೊಂದು ತನ್ನನ್ನು ಯಾರೂ ಕೇಳುವವರಿಲ್ವೇ, ತನ್ನ ದೂರನ್ನು ಯಾರೂ ಆಲಿಸುವವರಿಲ್ವೇ ಅಂತ ದುಃಖಿಸ್ತಾಳೆ.